ಬಂಧುಗಳೇ, ಮಹಾನಾಯಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ನಾಗೇಶ್ ಕೊಳ್ಳಿ ನಾನು ಮಾತನಾಡುವುದು. ಇವತ್ತು ಅಫಜಲ್ಪುರ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿ ಏನು ಇಡೀ ಜಿಲ್ಲೆಯಾದ್ಯಂತ ಕರ್ನಾಟಕದಂತೆ ಏನು ಅತಿಯಾಗಿ ಇವತ್ತು ಮಳೆ ಸುರಿತಾ ಇದೆ. ಆ ಮಳೆಯಿಂದ ಇವತ್ತು ತೊಗರೆ ಮತ್ತು ಹತ್ತಿ ಮುಂಗಾರು ಏನು ಬೆಳೆ ಇವೆ ಇವತ್ತು ಸಂಪೂರ್ಣವಾಗಿ ಮಳೆ ನೀರಿನಿಂದ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥ ದೃಶ್ಯ ತಾವೆಲ್ಲ ನೋಡಬಹುದು. ಕೂಡಲೇ ಸರ್ಕಾರಗಳು ಮತ್ತು ಏನು ನಮ್ಮ ನಾಳ್ತಕ್ಕಂಥ ರಾಜ್ಯ ಸರ್ಕಾರ ಆಗಲಿ ಅಥವಾ ಅಧಿಕಾರಿಗಳು ರೈತರ ಹೆಸರಿನ ಮೇಲೆ ಇವತ್ತು ಹಾನಿ ಪ್ರಮಾಣವನ್ನು ಮಾಡಿ ರೈತ ನಮ್ಮ ಬೆನ್ನೆಲುಬ, ರೈತ ಅನ್ನದಾತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಲ್ಲ, ದಯವಿಟ್ಟು ತಾವು ಈ ಕಡೆ ಒಂದು ಲಕ್ಷ್ಯವನ್ನು ವಹಿಸಿ ರೈತ ಯಾವ ರೀತಿಯಾಗಿ ಕಷ್ಟಪಟ್ಟು ಸಾಲ ಸಮಧ ಮಾಡಿ ಏನಪ್ಪಾ ಅಂತಂದ್ರೆ ಗೊಬ್ಬರ, ಖಾತ, ಬೀಜ ಅಂತಕ್ಕಂಥದ್ದು ಹಾಕಿ ಇವತ್ತು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇವತ್ತು ಮನನೊಂದಿರ್ತಕ್ಕಂಥ ರೈತನಿಗೆ ಇವತ್ತೇನಪ್ಪಾ ಅಂತಂದ್ರೆ ತಾವು ಕೂಡಲೇ ಎಕರೆಗೆ 25,000ರಿಂದ 35,000 ರೂಪಾಯಿ ಏನಪ್ಪಾ ಅಂತಂದ್ರೆ ಪರಿಹಾರ ಧನವನ್ನು ಕೊಡೋದ್ರ ಮುಖಾಂತರ ರೈತನಿಗೆ ಒಂದು ಸಹಾಯಧನಕ್ಕೆ ಕೂಡಲೇ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದು ಇವತ್ತು ನಾನು ಮಹಾನಾಯಕ ಜನಪರ ವೇದಿಕೆ ಮುಖಾಂತರ ತಮಗೆ ಆಗ್ರಹಿಸುತ್ತೇನೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ರೈತರಿಗೆ ಒಂದ್ ವೇಳೆ ತಾವು ಪರಿಹಾರವನ್ನು ಒದಗಿಸದೇ ಇದ್ದಲ್ಲಿ ಉಗ್ರವಾದಂತಹ ಇಡೀ ರಾಜ್ಯದಂತ ಹೋರಾಟ ಮಾಡಬೇಕಾಗುತ್ತದೆ. ಇವತ್ತು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ, ದಯವಿಟ್ಟು ಸರ್ಕಾರವು ಈ ಕೂಡಲೇ ಏನಪ್ಪಾ ಅಂತಾರೆ ಬೆಳೆ ಪರಿಹಾರವನ್ನು ಕೊಡಲಿಕ್ಕೆ ಮುಂದಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನಾಗೇಶ್ ಕೊಳ್ಳಿ, ಮಹಾನಾಯಕ ಜನಪರ ವೇದಿಕೆ, ಕಲಬುರಗಿ.